ಈ ರೈತರಾಗಿ ಕೆಲಸ ಮಾಡಿದ್ರೆ ಮಾತ್ರ ಅವ್ರ ಕಷ್ಟ ಗೊತ್ತಾಗೋದು ಯಾರಿಗೆ ಆಗಲಿ. ಈ ಜಲ್ಲಿ ಬಂಡೆ ಹೊಡೆಯೋಗಿವೆಲ್ಲ ಗೊತ್ತಾಗೋದಿಲ್ಲ, ಜಲ್ಲಿ ಬಂಡೆ ಮಾಡೋರ್ಗಿದೆಲ್ಲ ಗೊತ್ತಾಗಲ್ಲ. ಅಂದ್ರೆ ಚಿನ್ನದ ಬೆಲೆ ಬಂದ ಮೇಲೆ ನೀವು ಹೊಡ್ಕೋಬೇಕಂತಿದ್ದೀರೇನಾ? ಸರ್ಕಾರ NDA ಸರ್ಕಾರ ಬಂದ್ಬಿಟ್ಟಿರ್ತದೆ. ಬಟ್ ಒಂದ್ ಹೇಳ್ತೀನಿ, ಕುಮಾರಣ್ಣನ ಮೇಲೆ ನೀವು ಹೇಳ್ತಾ ಇದ್ದೀರಿ, ಅವ್ರೇನೋ ತಂದ್ರು ಒಂದು 1000 ಎಕರೆ ಏನೋ ಮಾಡಬೇಕು ಅಂತಂದಾಗ ನೀವೆಲ್ಲ ವಿರೋಧ ಮಾಡಿದ್ದೀರಿ. ಸರಿ, ಸರ್ಕಾರದ ಕ್ರಮವನ್ನ ಖಂಡಿಸಲಿಕ್ಕೆ ರೈತ ಮಕ್ಕಳು, ರೈತರು ಎಲ್ಲರೂ ಸೇರಿ ಯಾವ ರೀತಿ ಉತ್ಸುಕರಾಗಿದ್ದೀರೋ ಅದೇ ರೀತಿ ವಿರೋಧ ಪಕ್ಷದ ಎಲ್ಲ ಮುಖಂಡರು ಕೂಡ ನಿಮ್ಮ ರಕ್ಷಣೆಗೆ ನಾವಿವತ್ತು ಬಂದಿದ್ದೇವೆ. ಈ ಪ್ರಾಂತ್ಯವನ್ನ ಸುತ್ತುವರೆದು ಈಗಾಗಲೇ ನಾವು ವೀಕ್ಷಣೆ ಮಾಡಿದ್ದೇವೆ. ಎಲ್ಲೂ ಕೂಡ ಅರ್ಧ ಎಕರೆ ಭೂಮಿ ಬಾಳ ಬಿದ್ದಂತೆ ಎಲ್ಲೂ ಕಂಡಿಲ್ಲ. ಅರ್ಧ ಎಕರೆ. ಇದರಿಂದ ಗೊತ್ತಾಗತ್ತೆ ಇಲ್ಲಿಯ ರೈತರು ಯಾರು ಮೈಗಳ್ಳರೂ ಅಲ್ಲ, ಉತ್ತಮ ಕೆಲಸಗಾರರು. ಅವರ ತೋಟಗಳನ್ನು ನೋಡಿದರೆ ಸಾಕು ಇವರು ಎಂತ ಉತ್ತಮ ರೈತರು ಅಂತಕ್ಕಂಥದ್ದು ಸಾಬೀತಾಗತ್ತೆ. ತೆಂಗಿನ ಮರಗಳನ್ನು ನೋಡಿ, ಅಡಿಕೆ ಗಿಡಗಳನ್ನು ನೋಡಿ, ಮಾವಿನ ಗಿಡಗಳನ್ನು ನೋಡಿ, ಸಪೋಟ ಗಿಡಗಳನ್ನು ನೋಡಿ, ರೇಷ್ಮೆ ಬೆಳೀತಕ್ಕಂಥದ್ದು ನೋಡಿ. ನಾವೀಗಾಗಲೇ ಕೆಲವು ಕಡೆ ಡೈರಿಗೂ ಹೋಗಿದ್ವಿ. ಅವ್ರು ಹೇಳಿದ್ರು ಈ ಪ್ರಾಂತ್ಯದಲ್ಲಿ ಒಂದು ತಿಂಗಳಿಗೆ 6 ರಿಂದ 8 ಲಕ್ಷ ಲೀಟರ್ ಹಾಲನ್ನು ಕೊಡ್ತೀವಿ. ಇವು ಯಾರು ದೊಡ್ಡ ರೈತರಲ್ಲ, ಎಲ್ಲ ಸಣ್ಣ ಸಣ್ಣ ರೈತರು, ಅರ್ಧ ಎಕರೆ 1 ಎಕರೆ ಬೇರೆ ಬೇರೆ ಕಡೆ ಮಾಡಿಕೊಂಡು ಜೀವನ ಮಾಡ್ತಕ್ಕಂಥವ್ರು. ಇಂಥವರನ್ನ ನೀವು ಒಕ್ಕಲಿಗರಿಗೆ ಒಳಿತು ಮಾಡುವ ಬದಲು ಒಕ್ಕಲಿಗರ ಒಕ್ಕಲೆಬ್ಬಿಸುವ ಕೆಲಸ ಮಾಡ್ತಿದ್ದೀರಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳೇ, ತಾವು DK ಶಿವಕುಮಾರ್ ಅವರೇ, ನೀವು ರೈತರ ಮಗ ಅಂತ ನಾನು ಅಂದ್ಕೊಂಡಿದ್ದೇನೆ. ಭವಿಷ್ಯ ಯಾವರೇ ಆಗಲಿ ನಿಜವಾದ ರೈತನ ಮಗ ಈ ರೀತಿಯ ಒಕ್ಕಲೆಬ್ಬಿಸುವ ಕೆಲಸವನ್ನ ಮಾಡಲಾರರು. ಮತ್ತೆ ನೀವು ಮಾಡ್ತೀರಾ? ಯಾಕೆ ಇಷ್ಟು ಹಠಮಾರಿತನ? ಯಾಕೆ? ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನ 5 ತುಂಡು ಮಾಡಿಬಿಟ್ರಿ. ಆದರೂ ಜನ ತಡ್ಕೊಂಡಿದ್ದಾರೆ. 5 ತುಂಡು ಮಾಡಬಾರ್ದಾಗಿತ್ತು. ಈಗ ಇಲ್ಲಿ ಅದೇ ಒಕ್ಕಲತನ ಮಾಡ್ತಕ್ಕಂತ ಕೆಂಪೇಗೌಡರ ಈ ಜನರನ್ನ ಮತ್ತೆ ಇಲ್ಲಿ ಎಲ್ಲಿ ಗುಲ್ಬರ್ಗ ಕಳಿಸ್ತೀರಾ? ಇಲ್ಲ ಬೀದರ್ ಕಳಿಸ್ತೀರಾ? ಇವ್ರನ್ನ ಆಯ್ತು, ನೀವು ಹಣ ಕೊಡ್ತೀರಿ, ಒತ್ಕೊಂಡು ಎಲ್ಲಿ ಹೋಗ್ಬೇಕು? ಅವ್ರ ಮಕ್ಕಳು ಮೊಮ್ಮಕ್ಕಳು ಹಣ ಕೇಳ್ತಾರೆ, ಮೋಟರ್ ಸೈಕಲ್ ತಗೊಳ್ತಾರೆ. ನಾನು ವೈಟ್ ಫೀಲ್ಡ್ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ತಮಗೆ. ಅಲ್ಲಿ ಕೋಟಿಗಟ್ಟಲೆ ರೂಪಾಯಿ ಆಗ್ಬಿಡ್ತು 1 ಎಕರೆ ಲ್ಯಾಂಡ್. ನೀವು ಅಕ್ವೈರ್ ಮಾಡ್ಬಿಟ್ಟು ಜಮೀನುಗಳನ್ನೆಲ್ಲ ಗೌರ್ಮೆಂಟ್ನವ್ರು 1 ಕೋಟಿ ರೂಪಾಯಿ ಕೊಟ್ಬಿಟ್ರು. ಪಾಪ ಆ ರೈತರು ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಗೊತ್ತಾಗ್ಲೇ ಇಲ್ಲ. 1 ಕಾರ್ ತಗೊಂಡ್ಬಿಟ್ರು, ಓಡ್ಸಕ್ಕೆ ಬರಲ್ಲ, ಡ್ರೈವರ್ನ ಇಟ್ಕೊಂಡ್ರು. ಇನ್ನು ಕೆಲವರು ಸ್ಕೂಟರ್ ತಗೊಂಡ್ರು, ಓಡ್ಸಕ್ ಬರಲ್ಲ, ಅದಕ್ಕೊಬ್ಬ ಡ್ರೈವರ್ನ ಇಟ್ಕೊಂಡ್ರು. 6 ತಿಂಗಳು ಆದ್ಮೇಲೆ ದುಡ್ಡೆಲ್ಲ ಖರ್ಚಾಗೋಯ್ತು. ಕಾರು ಮಾರ್ಕೊಂಡ್ಬಿಟ್ರು, ಸ್ಕೂಟರ್ ಮಾಡ್ಕೊಂಡ್ರು. ಆ ಫ್ಯಾಕ್ಟರಿಗಳ ಹತ್ರ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸಕ್ಕೆ ಇದ್ರು ಕೆಲವರು. ನಮ್ಮ ರೈತರನ್ನ ಈ ರೀತಿ ನೋಡ್ಬೇಕ ನಾವು? ರೈತರ ಮಕ್ಕಳು ಖಂಡಿತವಾಗಿಯೂ ಶಾಪ ಹಾಕಿದ್ರೆ ಆ ಶಾಪ ನಿಮಗೆ ತಟ್ಟುತ್ತೆ, ನೀವು ತಡ್ಕೊಳಕ್ ಆಗೋದಿಲ್ಲ. ದಯವಿಟ್ಟು ಇದನ್ನ ಬಿಟ್ಟು. 1. 2ನೇದು, ಈ ರೈತರಾಗಿ ಕೆಲಸ ಮಾಡಿದ್ರೆ ಮಾತ್ರ ಅವ್ರ ಕಷ್ಟ ಗೊತ್ತಾಗೋದು ಯಾರಿಗೆ ಆಗಲಿ. ಈ ಜಲ್ಲಿ ಬಂಡೆ ಹೊಡೆಯೋಗಿವೆಲ್ಲ ಗೊತ್ತಾಗೋದಿಲ್ಲ, ಜಲ್ಲಿ ಬಂಡೆ ಮಾಡೋರ್ಗಿದೆಲ್ಲ ಗೊತ್ತಾಗಲ್ಲ. ದಯವಿಟ್ಟು ನಿಮ್ಮ ಏರಿಯಾದಲ್ಲಿ ಏನ್ ಬೇಕಾದ್ರೂ ಮಾಡಿ, ಇಲ್ಲಿ ಬೇಡ. ನೀವು ಮಾಡ್ಲೇಬೇಕಂತಿದ್ರೆ ಒಂದು ಕೆಲಸ ಮಾಡಿ. ಇದು 40 ಕಿಲೋಮೀಟರ್ 45 ಕಿಲೋಮೀಟರ್ ಆಗುತ್ತೆ, 20 ಇರ್ಲಿ ಇಲ್ಲಿ ಬರ್ಲಿಕ್ಕೆ. ದೇವನಹಳ್ಳಿ ಬಿಟ್ಟ ತಕ್ಷಣ
ಪಾಪ ಅಲ್ಲಿ ಬೆಳೆ ಬೆಳೆಯಕ್ಕೆ ಆಗೋದೇ ಇಲ್ಲ. ಬರಡು ಭೂಮಿ ಬೇಕಾದಷ್ಟು. ಆದ್ರೆ ಮನೆ, ನೀವು ಇಲ್ಲಿ ಮನೆ ಕಟ್ಟಿದ್ರೆ, ಗಿಡ ಹಾಕಿದ್ರೆ ಎತ್ತರಕ್ಕೆ ಬೆಳೀತಾ ಇರ್ತದೆ. ಮನೆ ಇಲ್ಲಿ ಕಟ್ಟಿದವ್ರದ್ದು ಯಾವ ಮನೆಯೂ ಎತ್ತರಕ್ಕೆ ಬೆಳೆಯಲ್ಲ, ಕಟ್ಟಿದ್ರೆ ಮಾತ್ರ ಬೆಳೆಯೋದು. ಅದಕ್ಕೆ ನೀರು ಹಾಕಿದ್ರೆ, ಇದು ನೀರಾವರಿ ಭೂಮಿ, ಅದಕ್ಕೆ ಮರ ಗಿಡ ಬೆಳೆಯಕ್ಕೆ ಇದು ಜಾಗ ಒಳ್ಳೇದು, ವ್ಯವಸಾಯ ಮಾಡ್ಲಿಕ್ಕೆ ಒಳ್ಳೇದು. ನಿಮಗೆ ಮನೆನೇ ಕಟ್ಟಬೇಕು, ಲೇಔಟ್ ಮಾಡ್ಬೇಕಂತಿದ್ರೆ ದಯವಿಟ್ಟು ಬನ್ನಿ, ನಾನೇ ಕರ್ಕೊಂಡು ಹೋಗ್ತೀನಿ. 7,000 ಎಕರೆ ಅಲ್ಲ, 15,000 ಎಕರೆ ನಿಮ್ಮ ಚಿಕ್ಕಬಳ್ಳಾಪುರ ಆದ್ಮೇಲೆ ಸಿಗುತ್ತೆ. ಬೇಕಾದಷ್ಟು ಲೇಔಟ್ ಮಾಡಿ, ಅಲ್ಲೇ ಜನರು ಖುಷಿ ಆಗ್ತಾರೆ, ಅವ್ರಿಗೆಲ್ಲ ಒಳ್ಳೆ ಬೆಲೆನೂ ಸಿಗುತ್ತೆ, ಗೌರವನೂ ಬರುತ್ತೆ. ಬನ್ನಿ, ಅಲ್ಲಿಗೆ ಬನ್ನಿ. ಇವ್ರನ್ನ ಯಾಕೆ ನೀವು ಒಕ್ಕಲೆಬ್ಬಿಸ್ತೀರಿ? ದಯವಿಟ್ಟು ಬಿಟ್ಬಿಡಿ. ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ, ನಾನು ಎಲ್ಲ ಮಾತಾಡಿರೋದ್ರಿಂದ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಏನೋ ಒಂದು ಸಂದರ್ಭ ಬಂದ್ಬಿಡ್ತು, ಆದಾಯ ಮೀರಿ ಆಸ್ತಿ ಎಲ್ಲಿ ಬಂತು ನಿಮಗೆ ಅಂತ ಒಂದು ಪ್ರಶ್ನೆ ಬಂದ್ಬಿಡ್ತು ಕೋರ್ಟ್ನಲ್ಲಿ. ನಾನು ರೈತನ ಮಗ, ನಾನು ತೋಟದಲ್ಲಿ ರೈತನಾಗಿ ಬೆಳೆದು ಇವತ್ತು ಇಷ್ಟು ಆದಾಯ ಪಡೆದಿದ್ದೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ತಾವೇ ಹೇಳಿದ್ರಿ. ಆಗ ಕೋರ್ಟ್ನಲ್ಲಿ ಕೇಳಿದ್ರು, ಏನ್ ನಿಮ್ಮ ತೋಟದಲ್ಲಿ ಚಿನ್ನ ಬೆಳಿತೀರಾ ಅಂತ ಕೂಡ ಕೇಳಿದ್ರು. ಈಗ ನಮ್ಮ ಜನ, ನಮ್ಮ ರೈತರು ಏನ್ ಹೇಳಬೇಕು? ಏನಾದ್ರೂ ಇಂಥ ಪರಿಸ್ಥಿತಿ ಬಂದ್ರೆ ನಾವು ನಮ್ಮ ಹೊಲದಲ್ಲಿ ಬೆಳೆದ್ರು ಅಂತ ಹೇಳ್ಬೇಕಲ್ಲ. ಅದಕ್ಕೆ ದಯವಿಟ್ಟು ಇಂಥ ಕಷ್ಟ ಸ್ಥಿತಿಗೆ ರೈತರನ್ನ ಒಡ್ಡಬೇಡಿ. ಅವರ ಯಾವುದೇ ತಂಟೆ ತಕರಾಲಿಲ್ಲ. ಇಲ್ಲಿರೋರು ಒಬ್ಬರು ಒಂದು ಸೈಟ್ ಕೇಳಿಲ್ಲ. ನೀವು ರಿಯಲ್ ಎಸ್ಟೇಟ್ ಮಾಡಲಿಕ್ಕೆ ನಿಮಗೇನು ಬೇರೆ ಮಾರ್ಗ ಇಲ್ವಾ? ದಯವಿಟ್ಟು ಈ ಭಾಗದ ರೈತರ ಒಕ್ಕಲೆಬ್ಬಿಸಬೇಡಿ. ಎಲ್ಲಿ ಹೋದ್ರು ಕಣ್ಣಿಗೆ ರಾಚುವಂತ ಹಸಿರು, ಮಳೆ ಬೇರೆ ಬಿದ್ದಿದೆ, ಬಹಳ ಚೆನ್ನಾಗಿದೆ, ಫಲವತ್ತಾದ ಜಾಗ. ಅಶೋಕ್ ಅಣ್ಣ ಹೇಳಿದ್ರು, ಒಂದು ವಾರ ಆಗಿಲ್ಲ ಮುಖ್ಯಮಂತ್ರಿಗಳಾಗಿ ಕನಕಪುರಕ್ಕೆ ಹೋಗ್ತಾರೆ, ಯಾರು ಅರ್ಧ ಎಕರೆ ಜಮೀನನ್ನು ಮಾರಬೇಡಿ, ಚಿನ್ನದ ಬೆಲೆ ಬರ್ತದೆ ನಿಮಗೆ ಅಂತ ಹೇಳಿದ್ರು. ಶಿವಕುಮಾರಣ್ಣ, ಇಲ್ಲಿ ಚಿನ್ನದ ಬೆಲೆ ಬರಲ್ವಾ? ಅಂದ್ರೆ ಚಿನ್ನದ ಬೆಲೆ ಬಂದ ಮೇಲೆ ನೀವು ಹೊಡ್ಕೋಬೇಕಂತಿದ್ದೀರೇನಾ? ಬಿಡಿ, ರೈತರಿಗೆ ಬಿಟ್ಟು ಬಿಡಿ ಆರಾಮಾಗಿ. ಅವ್ರು ಯಾರಿಗೂ ನೀವು ಸೈಟ್ ಕೊಡೋದು ಬೇಕಾಗಿಲ್ಲ, ನೀವೇನ್ ಸವಲತ್ತು ಕೊಡೋದು ಬೇಕಾಗಿಲ್ಲ. ಅವ್ರ ಪಾಡ್ಗೆ ಅವರು ಬೆಳ್ಕೊಂಡು ಹೋಗ್ತಾರೆ. ಈ ಭೂಮಿಯಲ್ಲಿ ಅವರು ಚಿನ್ನನೇ ನಿಜವಾಗ್ಲೂ ಬೆಳೀತಾ ಇದ್ದಾರೆ. ಈಗ ದಯವಿಟ್ಟು ಬಿಟ್ಬಿಡಿ. ಇಷ್ಟೇ ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಅಶೋಕಣ್ಣ, ವಿಜಯೇಂದ್ರಣ್ಣ ಹೇಳಿಬಿಟ್ಟಿದ್ದಾರೆ, 1.5 ವರ್ಷ ಯಾವ್ದಾದ್ರು 2 ಕೇಸ್ ಬಿದ್ರೆ ಇದು ಮುಂದಕ್ಕೆ 2 ವರ್ಷ 3 ವರ್ಷ ಹೊರಟೋಗುತ್ತೆ. ಆಗಷ್ಟೊತ್ತಿಗೆ ನಾವು ಬಹಳ ಜನ ಮುಂದಕ್ಕೆ ಬಂದ್ಬಿಟ್ಟಿರ್ತೀವಿ. ಸರ್ಕಾರ NDA ಸರ್ಕಾರ ಬಂದ್ಬಿಟ್ಟಿರ್ತದೆ. ಬಟ್ ಒಂದ್ ಹೇಳ್ತೀನಿ, ಕುಮಾರಣ್ಣನ ಮೇಲೆ ನೀವು ಹೇಳ್ತಾ ಇದ್ದೀರಿ, ಅವ್ರೇನೋ ತಂದ್ರು 1,000 ಎಕರೆ ಏನೋ ಮಾಡ್ಬೇಕು ಅಂತಂದಾಗ ನೀವೆಲ್ಲ ವಿರೋಧ ಮಾಡಿದ್ದೀರಿ. ಸರಿ, ವಿರೋಧ ಮಾಡ್ಲೇಬೇಕು, ನಾವು ಮಾಡಿದ್ರು ಮಾಡ್ಬೇಕು, ಅವ್ರು ಮಾಡಿದ್ರು ಮಾಡ್ಬೇಕು. ನೀವು ಮಾಡಿದ ತಕ್ಷಣ ರೈತರು ವಿರೋಧ ಮಾಡಿದ್ದಾರೆ ನಮಗೆ ಬೇಡ ಅಂತ ಬಿಟ್ಬಿಟ್ರಲ್ಲ. ಆದ್ರೆ ನೀವ್ಯಾಕೆ ಹಠ ಮಾಡ್ತೀರಿ? ಕುಮಾರಣ್ಣ ಮಾಡಿದ್ರು ಅದನ್ನು ಮುಂದುವರಿಸ್ತಾ ಇದ್ದೀನಿ ಅಂದ್ಮೇಲೆ ಇದುವರೆಗೂ ಕುಮಾರಣ್ಣ ಮಾಡಿದ್ದನ್ನು ಮಾತ್ರ ಇನ್ ಮೇಲೆ ಮುಂದುವರಿಸ್ತೀರಾ? ಮುಖ್ಯಮಂತ್ರಿ ಆಗಿದ್ದಾವು ಇನ್ಯಾವುದು ಮಾಡಲ್ವಾ? ದೇವೇಗೌಡರಾಗಲಿ, ಕುಮಾರಸ್ವಾಮಿ ಅವರಾಗಲಿ, ಯಡಿಯೂರಪ್ಪನವರಾಗಲಿ ಯಾರು ಈ ರೀತಿ ರೈತರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಆದ್ರಿಂದ ಈ ಕಾಂಗ್ರೆಸ್ ಸರ್ಕಾರ ಇಂಥ ಕೆಲಸಕ್ಕೆ ಕೈ ಹಾಕಬಾರ್ದು.